ಎಲ್ಲರಿಗೂ ನಮಸ್ಕಾರ. ಶರನ್ನವರಾತ್ರಿಯ 5ನೇ ದಿನವಾದ ಇಂದು ನಾವು ದೇವಿಯನ್ನ ಸ್ಕಂದ ಮಾತೆಯ ರೂಪದಲ್ಲಿ ಆರಾಧಿಸ್ತೀವಿ. ಕಳೆದ 4 ಸಂಚಿಕೆಗಳಲ್ಲಿ ನಾವು ದೇವಿಯ 4 ಅವತಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಈ ದಿನ ಒಂದು ವಿಶೇಷವಾದ ಅವತಾರದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹೇಗೆ ಈ ಅವತಾರ ದೇವಿಯದ್ದು ವಿಶೇಷವಾಗಿದೆ ಅನ್ನೋದಾದ್ರೆ, ಯಾವುದೇ ಸ್ತ್ರೀ ಆಗಲಿ ತಾಯಿ ಆದಾಗ ಪಡುವಷ್ಟು ಸುಖ ಇನ್ಯಾವ ಜೀವನದ ಕಾಲಘಟ್ಟದಲ್ಲೂ ಪಡೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ದೇವಿ ಸುಪ್ರಸನ್ನಳಾಗಿದ್ದಾಳೆ. ಈ ಅವತಾರದಿಂದಲೇ ನಾವು ದೇವಿಯನ್ನ ತಾಯಿಯಾಗಿ ಗುರುತಿಸೋದಿಕ್ಕೆ ಶುರು ಮಾಡಿದ್ದೀವಿ. ಹೇಗೆ ಅನ್ನೋದಾದ್ರೆ, ಆ ಹೆಸರಿನಲ್ಲಿ ನಾವು ಗಮನಿಸಿದಾಗ ಸ್ಕಂದ ಮಾತೆ ಅಂದರೆ ಸುಬ್ರಹ್ಮಣ್ಯನ ತಾಯಿಯೇ ಈ ಸ್ಕಂದ ಮಾತೆ. ಇನ್ನು ಈ ಸ್ಕಂದ ಮಾತೆಯ ಇನ್ನೊಂದು ವಿಶೇಷತೆ ಏನು ಅನ್ನೋದಾದ್ರೆ, ಶೈಲಪುತ್ರಿಯಾಗಿ ಜನಿಸಿದ ದೇವಿ ಈಗ ಸ್ಕಂದ ಮಾತೆ ಆಗಿದ್ದಾಳೆ. ಅಂದ್ರೆ ಮಗಳಾಗಿದ್ದವಳು ಈಗ ತಾಯಿ ಆಗಿದ್ದಾಳೆ. ಮಗಳಾಗಿ ಜನಿಸಿ ಶಾಲೆಗೆ ಹೋಗಿ ಸರ್ವಶಕ್ತಳಾಗಿ ಗರ್ಭವತಿಯಾಗಿ ಈಗ ಒಂದು ಮಗುವಿಗೆ ಜನ್ಮವನ್ನ ನೀಡಿದಾಳೆ. ಇನ್ನು ಇಲ್ಲಿ ದೇವಿಯ ಸ್ವರೂಪವನ್ನ ನಾವು ಗಮನಿಸಬೇಕು. ಬಹಳ ಮಮತೆ ವಾತ್ಸಲ್ಯದಿಂದ ತನ್ನ ಮಗನನ್ನ ಬೆಳೆಸ್ತಾ ಇದ್ದಾಳೆ ದೇವಿ. ಹಾಗಾಗಿ ತನ್ನ ತೊಡೆಯ ಮೇಲೆ ಸುಬ್ರಹ್ಮಣ್ಯನನ್ನ ಕೂರಿಸ್ಕೊಂಡಿದ್ದಾಳೆ. ಆದರೆ ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ಅಂಶ ಏನು ಅಂದ್ರೆ, ದೇವಿಯ ಕೈಯಲ್ಲಿ ಯಾವುದೇ ಶಸ್ತ್ರ ಇಲ್ಲ. ಅಂದ್ರೆ ದೇವಿ ಏನ್ ಮಾಡ್ತಾ ಇದ್ದಾಳೆ ಇಲ್ಲಿ, ತನ್ನ ಪೂರ್ತಿ ಗಮನ ಏನಿದೆ ಅದಷ್ಟನ್ನು ಸಹ ಸುಬ್ರಹ್ಮಣ್ಯನಿಗೆ ಕೊಟ್ಟಿದ್ದಾಳೆ. ತನ್ನ ಮಕ್ಕಳಿಗೆ ಅವಳು ಧ್ಯಾನವನ್ನ ಕೊಡ್ತಾ ಇದ್ದಾಳೆ. ಅಂದ್ರೆ ದೇವಿ ಇಲ್ಲಿ ನಮ್ಗೆ ಏನ್ ಹೇಳೋದಿಕ್ಕೆ ಬಯಸ್ತಾ ಇದ್ದಾಳೆ ಅಂತಂದ್ರೆ, ನೀನು ಹೆಣ್ಣಾಗಿ, ಯಾರೇ ಹೆಣ್ಣಾಗಿ ಒಂದು ತಾಯಿ ಆದಾಗ ನಿಮ್ಮ ಪೂರ್ತಿ ಗಮನ ನಿಮ್ಮ ಮಕ್ಕಳ ಮೇಲಿರ್ಲಿ. ಬೇರೆ ಕೆಲಸಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ಆ ಮಗುವಿನ ಲಾಲನೆ ಪಾಲನೆ ಮಾಡುವಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಮಗುವಿನ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಸ್ವಲ್ಪ ದಿನ, ಒಂದು 2-3 ವರ್ಷನಾದ್ರೂನು ನಾವು ಆ ಮಗುವಿಗೆ ನಮ್ಮ ಸಮಯವನ್ನ ಕೊಡಬೇಕು ಅನ್ನೋದೇ ಈ ಅವತಾರದ ಒಂದು ಮುಖ್ಯ ಉದ್ದೇಶ. ಹಾಗಾಗಿಯೇ ದೇವಿಯ ಕೈಯಲ್ಲಿ ಯಾವುದೇ ಶಸ್ತ್ರ ಇಲ್ಲ, ಅದನ್ನ ನಾವು ಗಮನಿಸಬೇಕು. ಇದು ಒಂದು ದೇವಿಯ ವಿಶೇಷವಾದ ಅವತಾರ ಅಂದ್ರೆ ಖಂಡಿತ ತಪ್ಪಾಗಲ್ಲ. ನೋಡಿ, ಅಂಥ ಸರ್ವಶಕ್ತಳಾದ ದೇವಿ ಯಾವುದೇ ಶಸ್ತ್ರ ಇಲ್ಲದೆ ಪೂರ್ತಿ ಗಮನವನ್ನ ತನ್ನ ಮಗನ ಲಾಲನೆ ಪಾಲನೆಗೇನೆ ವಹಿಸ್ತಾ ಇದ್ದಾಳೆ ಅನ್ನೋದು ವಿಶೇಷತೆ. ಹಾಗಾಗಿಯೇ ನಾವು ದೇವಿಯ ಈ ಸ್ವರೂಪವನ್ನ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಆರಾಧಿಸ್ತೀವಿ. ಅಂದ್ರೆ ಈ ಮಾತೆಯ ಸ್ವರೂಪದಲ್ಲಿ ಕರುಣಾಮಯಿಯಾದಂತಹ ದೇವಿಯ ಒಂದು ಅವತಾರದ ಉದ್ದೇಶವನ್ನ ನಾವು ತಿಳ್ಕೊಂಡು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಹಾಗಾದ್ರೆ ಇವತ್ತಿನ ಈ ಸಂಚಿಕೆಯನ್ನ ನಾವು ದೇವಿಯ ಮಂತ್ರದೊಂದಿಗೆ ಪೂರ್ಣಗೊಳಿಸೋಣ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಸಿಂಹಾಸಂಗತಂ ನಿತ್ಯಂ ಪದ್ಮಾಚಿತ ಕರಾದ್ವಯೇ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ.